ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಮೈನನ್ ಬೆದರಿಸಿ ಆಮೇಲೆ ಇವಳಿದಾಳಲ್ಲ, ಇದೆಲ್ಲಾದ್ರೂ ಹಿಂದೆ ಇರೋ ಮಾಸ್ಟರ್ ಮೈಂಡ್, ಏನೋ ಗೊತ್ತಿಲ್ಲದೆ ಇರೋ ಮಳ್ಳೆ ತರ ನಿಂತಿದ್ದಾಳಲ್ಲ. ಅಲ್ಲಮ್ಮ, ನೀನು ಇವಳ ಜೊತೆ ಸೇರ್ಕೊಂಡು ನನ್ಗೆ ಮೈನ ಮೇಲಿರೋ ಪ್ರೀತಿನ ಒತ್ತೆ ಇಟ್ಕೊಂಡು ಭಾಷೆ ತಗೊಂಡೆ ಅಲ್ವಾ? ಆದ್ರೆ ನ್ಯಾಯ, ನೀತಿ, ಧರ್ಮ ಅನ್ನೋದು ಇದೆ ಅಲ್ವಾ? ಆ ದೇವ್ರು ಅನ್ನೋನು ಇದಾನಲ್ವಾ? ಅದೇ ಇವತ್ತು ನಮ್ಮಿಬ್ರನ್ನ ಒಂದ್ ಮಾಡಿದೆ. ನನ್ ಮೈನ ಬಗ್ಗೆ ಮಾತಾಡೋದಕ್ಕೆ ನಿಮ್ಗ್ಯಾರಿಗೂ ಯೋಗ್ಯತೆ ಇಲ್ಲ. ಸಾಕ್, ಸುಮ್ನೆ ಇರೋ. ಹೆಣ್ಣಿಗೆ ಅನ್ಯಾಯ ಆದ್ರೆ ಅಯ್ಯೋ ಪಾಪ ಅನ್ಬೋದು, ಕರುಣೆ ತೋರಿಸ್ಬೋದು. ಅದನ್ ಬಿಟ್ಟು ನಮ್ ಜೀವನನೇ ಅವ್ರು ಕೊಟ್ಬಿಡ್ತಾರೇನೋ. ಏನೋ ಇವಳು ತಾಳಿ ಕಟ್ಟಿ ದೊಡ್ಡ ಸಾಧನೆ ಮಾಡ್ದವಂತರ ಮಾತಾಡ್ತಾ ಇದೆಯಲ್ಲ. ಇನ್ ಮುಂದೆ ನಿಮ್ಮಮ್ಮ ಸಂಬಂಧಿಕರ ಮುಂದೆ, ಊರವ್ರ ಮುಂದೆ ಹೆಂಗೋ ತಲೆ ಎತ್ಕೊಂಡು ತಿರ್ಗೋದು? ನಮ್ಮನೇಲೂ ಒಂದು ಹೆಣ್ಮಗಳು ಇದ್ದಾಳೆ, ಅವಳಿಗೂ ಮುಂದೆ ಜೀವನ ಇದೆ ಅಂತ ಯಾಕೋ ಯೋಚನೆ ಮಾಡ್ಲಿಲ್ಲ ನೀನು? ಅಮ್ಮ, ನನ್ ಜೀವನದ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ನಮ್ಮ ಅಣ್ಣ ಪ್ರೀತಿಸಿರೋ ಹುಡುಗಿಗೆ ಕಳಂಕ ಬರಬಾರ್ದು ಅಂತ ಅವನ್ ಜೀವನನೇ ಕೊಟ್ಟಿದ್ದಾನೆ ನಮ್ಮಣ್ಣ. ಅಂಥದ್ರಲ್ಲಿ ಸ್ವಂತ ತಂಗಿ ಬಗ್ಗೆ ಯೋಚನೆ ಮಾಡದೆ ಇರ್ತಾನ? ನಮ್ಮ ಅಣ್ಣ ಅದಕ್ಕೆ ನನ್ಗೊಂದು ಒಳ್ಳೆ ಜೀವನನ ರೂಪಿಸ್ತಾರೆ. ನೀನೇನು ಹೆದರ್ಕೋಬೇಡ. ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಅಂದ್ರೆ ಇವ್ರ ಆಟಕ್ಕೆ ನೀನು ಪಾತ್ರಧಾರಿಯಾಗಿದ್ಯಾ? ಅವ್ವ, ಇನ್ನೂ ಬಾಳ್ ಬದುಕ್ಬೇಕಾಗಿರೋ ಮಕ್ಳು ಹಿಂಗೆಲ್ಲ ಶಾಪ ಹಾಕ್ಬೇಡಿ ಕಣ್ರವ, ಶಾಪ ಹಾಕ್ಬೇಡಿ. ಓ, ನಾನ್ ಮಾತಾಡಿದ್ರೆ ನಿಮಗ್ ಶಾಪ ಆಗ್ತಂಗ ಅನ್ಸುತ್ತೆ ಅಲ್ವಾ? ನಿಮ್ ಮನೆ ಮಕ್ಕಳು ಒಬ್ರು ಯಾರಾದ್ರೂ ಸರಿಯಾಗಿ ಸಂಸಾರ ಮಾಡ್ತಿದಾರೆ ಅಂತ ಒಬ್ರು ಹೆಸರು ಹೇಳಿ ನನಗೆ. ಸ್ಟಾಪ್ ಇಟ್. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಇವ್ರ ಲಿಮಿಟ್ ಮೀರ್ ಮಾತಾಡ್ತಿದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ನಾನು ಲಿಮಿಟ್ ಮೀರ್ ಮಾತಾಡ್ತಾ ಇದ್ದೀನ? ಏನ್ ಹೇಳ್ತಾ ಇದ್ದೀರಾ ನೀವು? ನನ್ ಮಗ ನಿಮ್ ಕಂಪ್ನಿಲ್ ಕೆಲಸ ಮಾಡಿದ ತಕ್ಷಣ ನಿಮ್ ಮನೆ ಆಳ್ ಅನ್ಕೊಂಡಿದ್ದೀರಾ ಅವನ್ನ? ನೀವ್ ಹೇಳಿದ ತಕ್ಷಣ ನೀವ್ ಹೇಳಿದ ಹುಡುಗಿಗೆ ಅವ್ನ್ ತಾಳಿ ಕಟ್ಬೇಕಾ? ನೀವ್ ಇಷ್ಟಪಟ್ಟಿದ್ರೆ ನೀವು ಬೇಕಾದ್ರೆ ತಾಳಿ ಕಟ್ಬೇಕಿತ್ತು. ನನ್ ಮಗನ್ ಜೀವನ ಯಾಕೆ ಹಾಳು ಮಾಡಿದ್ರಿ? ಅವ್ವ, ಹೊಸಿ ಸುಮ್ಕೆ ಇರ್ರವ. ನಾವು ಸುಮ್ಕೆ ಇದ್ದೀವಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀರಲ್ಲ. ನನ್ನ ಮಗಳು ಹಂಗೆ ಇನ್ನೊಬ್ರು ಜೀವನ ಹಾಳು ಮಾಡ್ಬೇಕು ಅನ್ನೋದಿದ್ದಿದ್ರೆ ಅವತ್ ನಮ್ಮೂರ್ ಪಂಚಾಯತಿ ಕಟ್ಟಲಿ ನನ್ನ ಮಗಳ ವಿಷಯ ಎಲ್ಲ ತಿಳಿದು ಧ್ರುವ ಅವರು ತಾಲಿ ಕಟ್ತೀನಿ ಅಂತ ಬಂದಾಗ ಯಾರು ಹೆಂಗಾರ ಹಾಳಾಗೋಗ್ಲಿ ಅಂತ ನನ್ನ ಮಗಳು ಅಂತ ಸುವರ್ಣ ಅವಕಾಶನ ಬಿಟ್ಕೊಡ್ದೇನೆ ಅವಳು ಕುತ್ತಿಗೆಗೆ ಆವಾಗ್ಲೇ ಅಲ್ಲೇ ತಾಲಿ ಕಟ್ಟಿಸ್ಕೊಂಡಿರೋಳು. ಹಂಗ್ ಮಾಡ್ಲಿಲ್ಲ ಕಣವ. ಅವಳು ಯಾರ ಮನೇನೋ ಹಾಳು ಮಾಡ್ಬೇಕು ಅನ್ನೋ ಬುದ್ಧಿ ಅವಳಿಗೆ ಖಂಡಿತ ಇಲ್ಲ. ಅದಕ್ಕೆ ಧ್ರುವ ಅವರು ಕಾರಣ ಅಲ್ಲ ಅಂತ ಹೇಳಿ ಅವಳು ಸುಖ ಶಾಂತಿ ನೆಮ್ಮದಿನೆಲ್ಲ ಹಾಳು ಮಾಡ್ಕೊಂಡ್ಲು. ಅಂತ ಮಗಿನ ಮೇಲೆ ಹಿಂಗೆಲ್ಲ ಅಂದಿ ಆಡ್ತಿರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಸಾಕ್, ಸುಮ್ನೆ ಇರಿ. ನೀವು ಮಾತಾಡ್ಬೇಡಿ. ಅವತ್ತು ಪಂಚಾಯತಿ ಕಟ್ಟೆಲಿ ನಿಮ್ ಮಗಳು ವಿಷಯ ಗೊತ್ತಾದಾಗ ಇಡೀ ಮನೆಯವರು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ರೆ, ಈಗೆಲ್ಲರೂ ಸೇರಿ ನನ್ ಮಗನ್ ಕೈಯಿಂದ ನಿಮ್ ಮಗಳ ಕುತ್ತಿಗೆಗೆ ಪ್ಲಾನ್ ಮಾಡಿ ತಾಳಿ ಕಟ್ಸಿದೀರಾ? ಇದ್ ಸರಿನಾ ನೀವು ಮಾಡಿರೋದು? ಸರ್ಸು, ಸಾಕ್ ನಿಲ್ಲಿಸ್ತೀಯಾ? ನಿಜ ಹೇಳ್ಬೇಕು ಅಂದ್ರೆ ನಾನಿವತ್ತು ಮೈನವ್ರ ಕುತ್ತಿಗೆಗೆ ತಾಳಿ ಕಟ್ತಾ ಇದ್ದೀನಿ ಅಂತ ಇವ್ರಿಗೂ ಗೊತ್ತಿರ್ಲಿಲ್ಲ. ಓ, ನಿಮ್ ಅತ್ತೆ ಬಗ್ಗೆ ಮಾತಾಡಿದ್ರೆ ನೀನು ಕೋಪ ಬರುತ್ತಲ್ವಾ? ನೀವೇ ಹೇಳಿ, ಈಗ ನಿಮ್ ಮಗ ಇಂಥ ಕೆಲಸ ಮಾಡಿದ್ರೆ ನೀವು ಒಪ್ಕೊಂಡು ಅವಳನ್ನ ಮನೆ ಸೊಸೆ ಮಾಡ್ಕೋತಿದ್ರಾ? ಅಷ್ಟು ದೊಡ್ಡ ಮನ್ಸು ನಿಮ್ಗಿದ್ಯಾ? ಸರ್ಸು, ನೀನ್ ಏನೇನೋ ಮಾತಾಡ್ತಾ ಇದೀಯಾ, ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೋ. ಮನೆಗೋಗಿ ಎಲ್ಲ ಮಾತಾಡ್ಬಹುದು. ನ್ಯಾಯವಾಗಿ ಮಾತಾಡ್ತಿದ್ದೀನಿ ಕಣೋ. ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊ. ನನ್ ಮಾತ್ ಮೀರಿ ಯಾವ ಗಳಿಗೆಲಿ ಇವಳು ಕುತ್ತಿಗೆಗೆ ತಾಳಿ ಕಟ್ತೀಯೋ ಆ ಕ್ಷಣದಿಂದ ನಾನ್ ನಿಮ್ಮಮ್ಮನೂ ಅಲ್ಲ, ನೀನ್ ನನ್ ಮಗನೂ ಅಲ್ಲ. ಅಮ್ಮ, ಅವಸರ ಪಟ್ಟು ಏನೇನೋ ಮಾತಾಡ್ಬೇಡಿ. ನೀವು ಆಸೆ ಪಟ್ಟಂಗೆ ಧ್ರುವ ಏನಾದ್ರೂ ತುಳಸಿನ ಮದ್ವೆ ಆಗಿದ್ದಿದ್ರೆ ಅವನ್ ಜೀವನ ಪೂರ್ತಿ ಮೈನನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದ, ನೆಮ್ಮದಿಯಾಗೂ ಇರ್ತಾ ಇರ್ಲಿಲ್ಲ. ನಿಮ್ಗೆ ಯಾಕಿದ್ ಯಾವ್ದು ಅರ್ಥ ಆಗ್ತಾ ಇಲ್ಲ? ಚೆನ್ನಾಗ್ ಅರ್ಥ ಆಗಿದೆ. ನೀನೇನು ಅನ್ನೋದು ನನ್ಗೆ ಅರ್ಥ ಆಗಿದೆ. ಈ ಮೋಸಗಾರಗಳ ಗುಂಪೆ ನೀನು ಸೇರಿದ್ಯಾ? ನಿನ್ ಯಜಮಾನನ್ನ ಮೆಚ್ಚಿಸ್ಬೇಕು ಅಂತ ನಿನ್ ಮದ್ವೆ ಸಮಯದಲ್ಲೇ ನನ್ ಮಗನ್ಗೂ ಮದ್ವೆ ಮಾಡಿಸಿ ನನ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲೋ ನೀನು. ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ ನನ್ಗೆ. ಅಮ್ಮ,
ಹಾಗಲ್ಲಮ್ಮ. ನಾನ್ ಹೆತ್ ಮಗನೇ ನನ್ ಕುತ್ಕೆ ಕುಯ್ದ. ಇನ್ ನೀನು ಬುದ್ಧಿ ಹೇಳಿ ಏನ್ ಪ್ರಯೋಜನ? ಎಲ್ಲ ನನ್ ಕರ್ಮ. ನನ್ ಮಗ ಹಾಗ್ ಬದುಕ್ಬೇಕು ಹೀಗ್ ಬದುಕ್ಬೇಕು ಅಂತ 100 ಕನ್ಸ್ ಕಂಡಿದ್ದೆ. ನನ್ ಕನ್ಸನ್ನೆಲ್ಲ ನುಚ್ಚು ನೂರ್ ಮಾಡ್ಬಿಟ್ರಿ. ನೀವೆಲ್ಲ ಸೇರ್ಕೊಂಡು ನನ್ ಹೊಟ್ಟೆ ಉರಿಸ್ಬಿಟ್ರಿ. ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ. ಇವಾಗ ಸಂತೋಷ ಆಗ್ತಿದ್ಯಾ ನಿಮ್ಗೆ? ಇವಾಗ ಸಂತೋಷ ಆಗ್ತಿದ್ಯಾ ನಿಮ್ಮೆಲ್ರಿಗೂ? ಹೇಳಿ. ಯಾರ ಬಾಯಿಂದ ಈ ಮಾತನ್ನೆಲ್ಲ ನಾನ್ ಕೇಳ್ಬಾರ್ದು ಅಂತ ಇಷ್ಟು ದಿನ ಅನ್ಕೊಂಡಿದ್ನು. ಅವ್ರ ಬಾಯಿಂದಾನೆ ಈ ಮಾತೆಲ್ಲ ಕೇಳೋ ತರ ಪರಿಸ್ಥಿತಿ ಬಂದ್ಬಿಡ್ತು. ಸದ್ಯ ನಮ್ಮ ಅಪ್ಪಯ್ಯ ಇಲ್ಲಿಗೆ ಬರ್ದಂಗೆ ದೇವ್ರೆ ತಡೆದು ಬಿಟ್ಟ. ಇಲ್ಲ ಅಂದಿದ್ರೆ ನಮ್ಮ ಅಪ್ಪಯ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ಅವತ್ತು ಊರಲ್ಲಿ ಎಲ್ಲರ ಮುಂದೆ ಪಂಚಾಯತಿ ಕಟ್ಟೆಯಲ್ಲಿ ನನ್ ಕಳಂಕ ಹೊತ್ಕೊಂಡು ನಿಂತಾಗ್ಲೂನು ನಮ್ಮ ಮನೆಯವ್ರು ಯಾರು ತಲೆ ತಗಸ್ಕೊಂಡು ನಿಂತಿರ್ಲಿಲ್ಲ. ನಮ್ಮಪ್ಪಯ್ಯ ನಾನ್ ತಪ್ಪು ಮಾಡಿದೀನಿ ಅಂತ ಎಲ್ರು ಅಂದಾಗ್ಲೂ ನನ್ನ ನಂಬಿದ್ರು. ನನ್ ಮಗಳು ಯಾವ ತಪ್ಪು ಮಾಡಿರಲ್ಲ ಅಂತ ರಾಜಾರೋಷವಾಗಿ ಹೇಳಿದ್ರು. ಆದ್ರೆ ಇವತ್ತು 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 ನೀವೆಲ್ಲರೂ ಸೇರ್ಕೊಂಡು ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದೀರಲ್ಲ. ನಾನು ಏನಂತ ಹೇಳಿ? ಯಾಕೆ ಸರ್ ನನಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ನನ್ ಜೀವನ ಪೂರ್ತಿ ನೆಮ್ಮದಿ ಇಲ್ದಂಗ್ ಕೊರಗಂಗ್ ಮಾಡ್ಬಿಟ್ರಲ್ಲ ಸರ್? ಯಾಕೆ? ನನ್ ತುಂಬಾ ಪ್ರೀತಿ ಮಾಡೋದ್ರು ಅವ್ರಿಗೂ, ನಾನ್ ತುಂಬಾ ಗೌರವ ಇಟ್ಕೊಂಡಿರೋ ಅವ್ರ ಅಮ್ಮಂಗೂ ಯಾಕೆ ಸರ್ ಈ ತರ ದ್ರೋಹ ಮಾಡಿದ್ರಿ? ಯಾಕೆ ನೀವೆಲ್ಲರೂ ದ್ರೋಹ ಮಾಡಿದ್ರಿ? ಅಯ್ಯೋ ಅಯ್ಯೋ, ಈ ಪಾಪ ಪ್ರಜ್ಞೆ ನನ್ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಯಾರಪ್ಪನ ನಾನು ಇಡೀ ಜನ್ಮ ಹೊರಬೇಕಾಗತ್ತೆ. ಆನಂದಣ್ಣ, ನಾನು ನಿನಗೆ ಏನ್ ಅನ್ಯಾಯ ಮಾಡಿದ್ದೆ? ಏನ್ ಅನ್ಯಾಯ ಮಾಡಿದ್ದೆ ನಾನು ನಿನಗೆ? ಏನ್ ಅನ್ಯಾಯ ಮಾಡಿದ್ದೆ? ನಾನೇನ್ ಪಾಪ ಮಾಡಿದ್ದೆ ಅಕ್ಕ? ಏನ್ ಅನ್ಯಾಯ ಮಾಡಿದ್ದೆ ನಾನು ನಿನಗೆ?